ಇಂದಿನಿಂದ ಲೈಫ್ ತುಂಬಾ ದುಬಾರಿ ಆಗ್ತಾ ಇದೆ. ಇನ್ನು ಮುಂದೆ ಹೆಚ್ಚಾಗಲಿದೆ ದಿನದ ಖರ್ಚು ವೆಚ್ಚ. ದಿನದಿಂದ ದಿನಕ್ಕೆ ಎಲ್ಲದರ ಖರ್ಚು ವೆಚ್ಚ ನೋಟ ಇದ್ದ ಹಾಗೇನೆ ಜಾಸ್ತಿ ಆಗ್ತಿದೆ. ಇವತ್ತಿನಿಂದ ಅಂತೂ ಏನು ತಗೊಳ್ಳಂಗೂ ಇಲ್ಲ, ಏನು ತಿನ್ನಂಗೂ ಇಲ್ಲ, ಏನು ಬಿಸಾಕಂಗೂ ಇಲ್ಲ. ಇಂದಿನಿಂದ ಹಾಲು, ವಿದ್ಯುತ್ತು, ಕಸದ ಸೆಸ್ ದರ ಕೂಡ ಏರಿಕೆ ಮಾಡಲಾಗ್ತಾ ಇದೆ. ಪ್ರತಿ ಲೀಟರ್ ನಂದಿನಿ ಹಾಲಿನ ದರದಲ್ಲಿ 4 ರೂಪಾಯಿ ಹೆಚ್ಚಳ. ಪ್ರತಿ ಯೂನಿಟ್ ವಿದ್ಯುತ್ಗೆ 36 ಪೈಸೆ ಶುಲ್ಕ. ಕಸ ಸಂಗ್ರಹ, ವಿಲೇವಾರಿ ವೆಚ್ಚ ವಸೂಲಿಗೆ ಜಾರಿ ಬರ್ತಾ ಇದೆ. ಕಸ ವಿಲೇವಾರಿ ವೆಚ್ಚ ವಸೂಲಿಗೆ ಬಿಬಿಎಂಪಿ ನಿರ್ಧರಿಸಿಬಿಟ್ಟಿದೆ. ಹೆದ್ದಾರಿಗಳಲ್ಲಿ ಟೋಲ್ ತೆರಿಗೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದರಿಂದ ಖರ್ಚು ವೆಚ್ಚ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮೇಲೆ ಪ್ರಯಾಣ ಕೂಡ ಬಲು ದುಬಾರಿನೇ ಆಗಿರತ್ತೆ. ನೋಡಿ, ಎಲ್ಲದ್ರೂ ರೇಟು ಜಾಸ್ತಿ. ಮನೇಲಿ ಇದ್ರೂ ಸುಮ್ಮನೆ ಎಲ್ಲೂ ಹೋಗೋದು ಬೇಡ, ಹೊರಗಡೆ ಹೋದ್ರೆ ಖರ್ಚು ಜಾಸ್ತಿ ಅಂತ ಅಂದ್ರೆ ಮನೇಲಿ ಇದ್ರೂ ಕೂಡ ಖರ್ಚಾಗೇ ಆಗತ್ತೆ. ನೋಡಿ, ಪಾಪ ಕೆಲವರು ಈ ಕಾಫಿ, ಟೀ ಇದಕ್ಕೆಲ್ಲ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಕುಡಿಲಿಲ್ಲ ಅಂದ್ರೆ ತಲೆನೋವು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಲು ಪೌಷ್ಟಿಕಾಂಶ ಇರುವಂತಹ ವಸ್ತು ಆಗಿರೋದ್ರಿಂದ ಮನೇಲಿರೋ ಮಕ್ಕಳಿಗಾದ್ರೂ ಗರ್ಭಿಣಿಯರಿಗಾದ್ರೂ ಹಾಲು ಕೊಡ್ಲೇಬೇಕು. 4 ರೂಪಾಯಿ ಜಾಸ್ತಿ ಆಗಿರೋದು. ಇವತ್ತಿನಿಂದ 4 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಹಾಲನ್ನು ಖರೀದಿ ಮಾಡಬೇಕಾಗತ್ತೆ. ಒಂದ್ ಕಡೆಯಲ್ಲಿ ಕುಡಿಯೋದಕ್ಕೂ ತಿನ್ನೋದಕ್ಕೂ ರೇಟ್ ಜಾಸ್ತಿ ಆಗಿದೆ. ಎಲ್ಲದ್ರ ಬೆಲೆನೂ ಜಾಸ್ತಿ ಆಗಿದೆ. ಅಡುಗೆ ಎಣ್ಣೆ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೂವು, ಹಣ್ಣು ಪ್ರತಿಯೊಂದು ನಾರ್ಮಲ್ ಆಗಿ ಜಾಸ್ತಿ ಆಗಿದೆ. ಅದನ್ನು ಹೊರತುಪಡಿಸಿಯೂ ಕೂಡ ಹಾಲಿನ ರೇಟು 4 ರೂಪಾಯಿ ಹೆಚ್ಚಾಗಿದೆ. ಮೊಸರು ರೇಟು ಕೂಡ ಜಾಸ್ತಿ ಆಗ್ತಿದೆ. ಮನೆಯಿಂದ ಹೊರಗಡೆ ಬಂದು ಏನಾದರೂ ಕಾಫಿ ಟೀ ಕುಡಿಯೋಣ ಅಂತಂದ್ರೂ ಇಲ್ಲ. ಹೋಟೆಲಲ್ಲಿ ಅದ್ರ ರೇಟು ಕೂಡ ಜಾಸ್ತಿ ಆಗುತ್ತೆ. ಆಲ್ರೆಡಿ ಕೆಲವು ಕಡೆಯಲ್ಲಿ 15 ರೂಪಾಯಿ, 12 ರೂಪಾಯಿ ಎಲ್ಲ ತಗೊಳ್ತಾ ಇದ್ದಾರೆ. ಒಂದು ಕಾಫಿಗೆ 10 ರೂಪಾಯಿ ಇರೋ ತೀರಾ ಕಮ್ಮಿನೇ. 12 ರೂಪಾಯಿ, 15 ರೂಪಾಯಿ. ಇನ್ನು ಇವತ್ತಿನಿಂದ ಕಾಫಿ ಕುಡಿಯೋಕ್ಕಿಂತ ಮುಂಚೆ, ಹೋಟ್ಲಿಗೆ ಹೋಗಿ ಕಾಫಿ ತಗೊಳ್ಳೋಕ್ಕಿಂತ ಮುಂಚೆ ಒಂದ್ಸಲ ಕೇಳಿ ರೇಟ್ ಎಷ್ಟು ಅಂತ. 20 ಆದರೂ ಆಗಿರುತ್ತೆ. ಒಂದು ಕಾಫಿ ಕುಡಿತೀನಿ ಅಂತಂದರೆ 20 ರೂಪಾಯಿ ಹೋಗುತ್ತೆ. ಇನ್ನು ಬಸ್ಸಲ್ಲಿ ಬರ್ತೀನಿ, ಮೆಟ್ರೋದಲ್ಲಿ ಬರ್ತೀನಿ ಅಂತ ಅಂದರೆ ಅದರಲ್ಲೂ ರೇಟ್ ದುಪ್ಪಟ್ಟಾಗೋಗಿದೆ. 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗೋಗಿದೆ ಮೆಟ್ರೋ ರೇಟ್. ನಾರ್ಮಲ್ ಆಗಿ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾವೆಲ್ ಮಾಡಬೇಕಾದ್ರೆ. ಅದರ ಜೊತೆಗೆ ಬಸ್ ಹತ್ಕೊಂಡು ಬರ್ತೀನಿ ಅಂತ ಅಂದರೆ ಹೆಣ್ಣು ಮಕ್ಕಳು ಸದ್ಯಕ್ಕೆ ಹೆಂಗೋ ಸೇಫ್ ಆಗಿದ್ದಾರೆ, ಕಾರಣ ಫ್ರೀ ಅಂತ ಇದೆ. ಅದನ್ನು ಹೊರತುಪಡಿಸಿದ್ರೆ ಗಂಡು ಮಕ್ಳ ಕತೆ ನೋಡೋಣ ಅಂತ ಅಂದರೆ ಈ ಹೆಣ್ಣು ಮಕ್ಳಿಗೆ ಫ್ರೀ ಅಂತ ಹೇಳಿದ್ರಲ್ಲ, ಇವ್ರ ಹಣನೂ ಕಿತ್ಕೊಳ್ತಾ ಇರೋದು ಯಾರ ಹತ್ರ? ಗಂಡು ಮಕ್ಳು ಹತ್ರ. ಹಂಗಾಗಿ ಹೊರಗಡೆ ಬಸ್ಸಲ್ಲೂ ಓಡಾಡಂಗಿಲ್ಲ. ಇನ್ನು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೀವು ಕೇಳಂಗೂ ಇಲ್ಲ, ನಾವು ಹೇಳಂಗೂ ಇಲ್ಲ. ಅದು ಜಾಸ್ತಿ ಆಗ್ತಾನೇ ಇದೆ. ಕಾರಣ ನಾವು 2025ರಲ್ಲಿ ಇದ್ದೀವಿ. 2000ರಲ್ಲಿ ಇದ್ದಿದ್ದ ರೇಟ್ ನೀವು ಈಗ ಕೇಳಿದ್ರೆ ಹೆಂಗ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಅಭಿವೃದ್ಧಿ ಆಗ್ತಾ ಇದ್ದ ಹಾಗೆಯೇ ರೇಟ್ಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಈ ಪೆಟ್ರೋಲು ಡೀಸೆಲ್ ಕತೆ ಸೈಡಿಗೆ ಇಡೋಣ. ಇನ್ನೇನೇನು ರೇಟ್ ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ಈ ಕಸದ ಶುಲ್ಕ ಕೂಡ ಅದು ಕೂಡ ಜಾಸ್ತಿ ಆಗ್ತಿದೆ. ಏನ್ರಿ ಕಸದ ಶುಲ್ಕ ಅಂತ ಹೇಳ್ತಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀರಾ? ನೋಡಿ, ನಾನು ಯಾವುದಾದ್ರೂ ರೇಟ್ ಜಾಸ್ತಿ ಆಗಿದೆ ಅಂತ ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಈ ಟೋನ್ಡ್ ಹಾಲು ಅಂದರೆ ನೀಲಿ ಪ್ಯಾಕೆಟ್ ಇದೆಯಲ್ಲ, ಅದು 42 ರೂಪಾಯಿಂದ 46ಕ್ಕೆ ಜಂಪ್ ಆಗಿದೆ. ಹೋಮೋವೆಜಿಸ್ಟೆಡ್ ಟೋನು ಇದು 43ರಿಂದ 47 ರೂಪಾಯಿಗೆ ಆಗಿದೆ. ಇನ್ನು ಹಸುವಿನ ಹಾಲು, ಈ ಹಸಿರು ಪ್ಯಾಕೆಟ್ ಅಂತಿರುತ್ತಲ್ಲ, ಇದು 46 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. ಶುಭಮ್ ಹಾಲು ಇದು 48 ರೂಪಾಯಿ ಇತ್ತು, ಈಗ 52 ರೂಪಾಯಿ ಆಗಿದೆ. ಮೊಸರು ಪ್ರತಿ ಲೀಟರ್ಗೆ 50ರಿಂದ 54 ರೂಪಾಯಿ ಏರಿಕೆ ಆಗಿದೆ. ಇದು ಹಾಲು ಮತ್ತು ಮೊಸರು ಕಥೆಯನ್ನು ನೀವು ನೋಡಿದ್ರಿ. ಇನ್ನು ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಕಸದ ತೆರಿಗೆ, ನಾನು ಆಗಲೇ ಹೇಳಿದೆ ಅಲ್ಲ, ಈ ಕಸಕ್ಕೂ ಕೂಡ ದುಡ್ಡು ಅಂತ. ಏನು ಕಸಕ್ಕೆ ದುಡ್ಡು ಅಂತಂದರೆ, ಈ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಅಂದರೆ ಅಂದಾಜು ಈ 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ, 600 ಚದರದಿಂದ 1000 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ, 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ, 2000ದಿಂದ 3000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ, 3000ದಿಂದ 4000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ, 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ ವಿಧಿಸ್ತಾ ಇದ್ದಾರೆ ಕಸ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ, ನಾವಿನ್ನು ಕಸನ ವೇಸ್ಟ್ನ ಬಿಸಾಕೋಕ್ಕಿಂತ ಮುಂಚೆ ಅದನ್ನು ಯೋಚನೆ ಮಾಡಬೇಕು. ಅಯ್ಯೋ, ಇದು ನಮ್ದು ಎಷ್ಟು ಚದರ ಇದೆ ಅಪ್ಪ, ನಾವು ಎಷ್ಟು ಕಟ್ಟಬೇಕಾಗಿದೆ ದುಡ್ಡುನ ಅಂತ. ಅಲ್ಲಿಗೆ ಇವತ್ತಿನಿಂದ ಜೀವನ ಸಿಕ್ಕಾಪಟ್ಟೆ ದುಬಾರಿ ಆಗ್ತಾ ಇದೆ. ನೀವು ಇದಕ್ಕೆ ತಕ್ಕಂಗೆ ನಮ್ಮ ಸೇವಿಂಗ್ಸ್ ಏನಿದೆ ಅಂತ ನೋಡಿದ್ರೆ, ಸೇವಿಂಗ್ಸ್
2021, 22, 23, 24, 25. ಸೊ ಅಲ್ಲಿಂದ ಇಲ್ಲಿವರೆಗೂ ಸಂಬಳ ಏನಿತ್ತೋ ಅಥವಾ ಸೇವಿಂಗ್ಸ್ ಏನಿತ್ತೋ ಅಷ್ಟೇ ಇದೆ. ಅಬ್ಬಬ್ಬಾ ಅಂತಂದರೆ ಒಂದು 2,000 ರೂಪಾಯಿ ಜಾಸ್ತಿ ಆಗಿರ್ಬೋದೇನೋ ಕೆಲವರ ಸಂಬಳದಲ್ಲಿ. ಅದನ್ನು ಹೊರತುಪಡಿಸಿ ನಮ್ಮ ಇನ್ಕಮ್ ಇಲ್ಲ, ನಮಗೆ ಆದಾಯ ಅನ್ನೋದು ಏನಿದೆ ಅಷ್ಟೇ ಇದೆ. ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ನಮ್ಮ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ. ಅದೇ ಎಲ್ಲದ್ರೂ ರೇಟು ಜಾಸ್ತಿ ಆಗ್ತಿರೋದು ಮಾತ್ರ ಯಾಕೆ, ಹೆಂಗೆ ಅನ್ನೋ ಪ್ರಶ್ನೆ ಅಂತೂ ಹುಟ್ಕೊಳ್ತಾ ಇದೆ. ನೋಡಿ, ಈ ಬಡವರ್ಗ ಅಂತ ನಾವೇನು ಕರಿತೀವಿ ಅವ್ರದ್ದೊಂದು ಲೆಕ್ಕಾಚಾರ. ಈ ಮಧ್ಯಮ ವರ್ಗ ಅಂತ ನಾವೇನು ಹೇಳ್ತೀವೋ ಅವ್ರಿಗೆ ವಿಪರೀತವಾದಂಥ ಹೊರೆ. ಈ ಕಡೆ ಕೆಲವು ಯೋಜನೆಗಳು ಕೂಡ ಫ್ರೀಯಾಗಿ ಸಿಗುವಂಥ ಯೋಜನೆಗಳು ಕೂಡ ಸಿಗಲ್ಲ. ಇತ್ತ ಓಕೆ ಪರವಾಗಿಲ್ಲ, ಎಷ್ಟಾದರೂ ಪರವಾಗಿಲ್ಲ ಖರ್ಚು ಮಾಡಿಬಿಡೋಣ ಅಂದರೆ ಆ ಲೆಕ್ಕಕ್ಕೂ ಸಿಗಲ್ಲ. ಈ ಮಧ್ಯಮ ವರ್ಗದವ್ರು ಅತ್ಲಾಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾರೆ. ಸೊ ಎಲ್ಲದ್ರೂ ರೇಟು ಜಾಸ್ತಿ ಆಗ್ತಾ ಇರೋದ್ರಿಂದ ಒಂದು ಸುಧಾರಿತ ಜೀವನ ಅಥವಾ ಒಂದು ಪರ್ಫೆಕ್ಟವಾದಂಥ ಜೀವನ ಅಥವಾ ಒಂದು ಸೇಫರ್ ಸೈಡ್ ಆದಂಥ ಜೀವನ ಹೆಂಗೆ ಕಟ್ಕೊಳ್ಳೋದು ಅಂತ ಪ್ರಶ್ನೆ. ಇದ್ರ ಮಧ್ಯದಲ್ಲಿ ಮಕ್ಕಳು ಸ್ಕೂಲ್ ಫೀಸು, ಮನೆ ಬಾಡಿಗೆನೂ ದುಪ್ಪಟ್ಟಾಗಿದೆ. ಬೆಂಗಳೂರಿನಲ್ಲಿ 1 ವರ್ಷದ ಹಿಂದೆ ಇದ್ದಂಥ ಮನೆ ಬಾಡಿಗೆ ಈಗಿಲ್ಲ. 10,000 ರೂಪಾಯಿಗೆ ಒಂದು ಡಬಲ್ ಬೆಡ್ರೂಮ್ ಸಿಗ್ತಿತ್ತು. ಈಗ ನೀವು 10,000 ರೂಪಾಯಿಗೆ ಸಿಂಗಲ್ ಬೆಡ್ರೂಮ್ ಸಿಗೋದು ಕಷ್ಟದ ಪರಿಸ್ಥಿತಿ ಆಗಿದೆ. ಕೆಲವು ಏರಿಯಾಗಳಲ್ಲಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಸೊ ಹೀಗಿರ್ಬೇಕಾದ್ರೆ ಮನೆ ಬಾಡಿಗೆ, ಮಕ್ಕಳು ಸ್ಕೂಲ್ ವೆಚ್ಚ, ಮಕ್ಕಳು ಸ್ಕೂಲಿಗೆ ಕಳಿಸೋದಕ್ಕೆ ವ್ಯಾನು, ಟ್ಯೂಷನ್ನು, ಇನ್ನೊಂದು ಮತ್ತೊಂದು, ಅಬ್ಬಬ್ಬಬ್ಬಬ್ಬಬ್ಬ ದುಬಾರಿ ಜೀವನ ಆಗಿ ಹೋಗ್ಬಿಟ್ಟಿದೆ. ಎಲ್ಲಿವರೆಗೂ ಈ ಜೀವನ ಬಂದ್ಬಿಟ್ಟಿದೆ ಅಂತ ಅಂದರೆ ಒಂದು ಕಾಫಿ ಕುಡಿಯೋದಕ್ಕೂ ಯೋಚನೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಎಲ್ಲಾದರೂ ಹೋಗೋಣ ಅಂತಂದರೆ ಬಸ್ ಹತ್ತಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಿದೆ. ಟೋಲ್ ರೇಟೂ ಜಾಸ್ತಿ ಆಗ್ತಾ ಇದೆ. ಹಿಂಗಾದರೆ ಹೆಂಗೆ ಅನ್ನೋ ಪ್ರಶ್ನೆ. ಏನು ಮಾಡೋಕ್ಕಾಗಲ್ಲ, ಕಾಫಿ ಕುಡಿಲೇಬೇಕು, ಹಾಲು ಕುಡಿಲೇಬೇಕು, ಎಲ್ಲಾದರೂ ಹೋಗೋದಿದ್ರೆ ಎಮರ್ಜೆನ್ಸಿ ಹೋಗಲೇಬೇಕು, ಮನೆ ಬಾಡಿಗೆ ಕಟ್ಟಲೇಬೇಕು, ಜೀವನ ಮಾಡಲೇಬೇಕು. ಆದರೆ ಸಾಕಷ್ಟು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೀವಿ ಅನ್ನೋದಂತೂ ಸತ್ಯ. ಕೇಳಿದ್ರೆ ಹೈಕ್ ಮಾಡದೆ ಜಾಸ್ತಿ ವರ್ಷಗಳಾಗಿತ್ತು, 3 ವರ್ಷದ ಹಿಂದೆ 4 ವರ್ಷದ ಹಿಂದೆ ಜಾಸ್ತಿ ಮಾಡಿದ್ವಿ, ಅದಕ್ಕೆ ಈಗ ಜಾಸ್ತಿ ಮಾಡ್ತಾ ಇದ್ದೀವಿ, ಆರ್ಥಿಕವಾಗಿ ಕುಗ್ಗೋಗಿದ್ದೀವಿ, ಆರ್ಥಿಕವಾಗಿ ನಷ್ಟದಲ್ಲಿದ್ದೀವಿ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ವಿ, ಈ ಕಥೆಗಳು ಹೇಳ್ತಾ ಇದ್ದಾರೆ.